ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪ. ಯಾರಿಗೆಲ್ಲ ನನ್ನ ವೀಡಿಯೋನ ನೋಡೋದ್ರಿಂದ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ಕ್ಯಾರ್ ಕ್ಯಾಬೇಜ್ ಮಂಚೂರಿಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸ್ಯಾಟರ್ಡೇ ಮಾರ್ನಿಂಗ್ ರೈಸ್ ಆ್ಯಂಡ್ ಸಾಂಬಾರು ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಅಲ್ವಾ, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಒಂದೇ ಸರಿ ಅಡುಗೆ ಮಾಡಿದ್ದೆ. ಸೊ ರೈಸ್ ಆ್ಯಂಡ್ ಸಾಂಬಾರು ಮಾಡಿದ್ದೆ, ನುಗ್ಗೆಕಾಯಿ ರಸಮ್. ಅದು ಆ ರಸಮ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಒನ್ಸ್. ನಾನಿಲ್ಲಿ ಕ್ಯಾಬೇಜ್ ಮಂಚೂರಿಯಾಗೆ ಕ್ಯಾಬೇಜ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೈದಾ ಹಿಟ್ಟು 1 ಟೇಬಲ್ ಸ್ಪೂನ್, ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಆ್ಯಂಡ್ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಈ ಸ್ಟೇಜಲ್ಲಿ ಮಿಕ್ಸ್ ಮಾಡ್ಕೋಬೇಡಿ, ಬರೀ ಕ್ಯಾಬೇಜ್ ಜೊತೆನೇ ಮಿಕ್ಸ್ ಮಾಡಿ. ಬಿಕಾಸ್ ಕ್ಯಾಬೇಜಲ್ಲೇ ನೀರಿರುತ್ತೆ, ಅದೆಲ್ಲ ಹೊರಗೆ ಬರುತ್ತೆ. ಕ್ಯಾಬೇಜಲ್ಲಿ ನೀರು ಹೊರಗೆ ಬಂದಮೇಲೆ ನಿಮ್ಗೆ ಏನಾದ್ರು ಸ್ವಲ್ಪ ಬೇಕು ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ. ಸಣ್ಣ ಸಣ್ಣದಾಗಿ ರೌಂಡಾಗಿ ಬಾಲ್ಸ್ ಥರ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಆಯಿಲ್ ಕಾದ್ಮೇಲೆ ಈ ಉಂಡೆಗಳನ್ನೆಲ್ಲ ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಉಂಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತೆ, ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತೆ. ಚೆನ್ನಾಗಿ ಬೇಯಿಸಿ ಆಯಿಲ್ ಕಾದ್ಮೇಲೆ ಈ ಉಂಡೆಗಳನ್ನ ಹಾಕಬೇಕು, ಇಲ್ಲಾಂದರೆ ತಳದಲ್ಲಿ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ಆಯಿಲ್ ಕಾದ್ಮೇಲೆ ಉಂಡೆಗಳನ್ನ ಆಯಿಲಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳೇನಾದರೂ ತರಕಾರಿ ತಿಂತಾ ಇಲ್ಲ ಅಂದರೆ ಈ ಥರ ಮಿಕ್ಸ್ಡ್ ವೆಜಿಟೇಬಲ್ಸ್ ತುರಿದ್ಬಿಟ್ಟು ಹೀಗೆ ಉಂಡೆಗಳು ಮಾಡಿಬಿಟ್ಟು ಈ ಥರ ಆಯಿಲ್ ಫ್ರೈ ಮಾಡಿ ಮಂಚೂರಿಯ ಥರ ಮಾಡಿ ಕೊಟ್ರೂ ತಿಂತಾರೆ. ಯೂಶ್ವಲಿ ಮಕ್ಕಳಿಗೆ ಮಂಚೂರಿಯ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಹೀಗೆ ಮಂಚೂರಿಯ ಮಾಡಿಕೊಟ್ರೆ ವೆಜಿಟೇಬಲ್ಸ್ನ ತಿಂತಾರೆ. ನೋಡಿ ಇಲ್ಲಿ ಎಲ್ಲ ಫ್ರೈ ಆಗಿದೆ, ನಾನು ಸೈಡಿಗೆ ತೆಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನು 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ಸಾಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ, ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಉದ್ದುದ್ದ ಕಟ್ ಮಾಡ್ಕೊಬೋದು, ಯಾಕಂದರೆ ನನ್ನ ಮಗಳು ಉದ್ದುದ್ದ ಕಟ್ ಮಾಡಿದ್ರೆ ತಿನ್ನಲ್ಲ, ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಯಾವುದೇ ಸಾಸ್ಗಳನ್ನ ಹಾಕದೆ ಹೆಲ್ದಿಯಾಗಿ ಮನೆಯಲ್ಲೇ ಮಂಚೂರಿಯ ಮಾಡಿರೋದು ಇದು. ಆ್ಯಂಡ್ ಸಖತ್ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಪೇಸ್ಟ್ ಮಾಡಿರ್ತೀವಲ್ಲ, ಆ ಪೇಸ್ಟ್ನ ಹಾಕಿ ಅದನ್ನು ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ. ಅದರಲ್ಲಿರೋದು ಹಸಿ ಸ್ಮೆಲ್ ಹೋಗ್ಬಿಡಲಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಪೇಸ್ಟಲ್ಲಿ ಹಸಿ ಸ್ಮೆಲ್ ಹೋದ್ಮೇಲೆ ಆ್ಯಂಡ್ ನೆಕ್ಸ್ಟ್ ಕಾರ್ನ್ಫ್ಲೋರ್ ಜೊತೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಿಮಗೆ ಹೇಗೆ ಟೇಸ್ಟ್ ಬೇಕು ಅಂದರೆ ಹಾಗೆ, ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂದರೆ ಹಾಗೆ ಹಾಕ್ಕೋಬೋದು. ನೋಡಿ ನಾನು ಇಷ್ಟೇ ಕನ್ಸಿಸ್ಟೆನ್ಸಿ ಹಾಕ್ಕೊಂಡಿರೋದು, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಬಾಲ್ಸ್ದು ಕ್ರಿಸ್ಪಿನೆಸ್ ಹೊಟ್ಟೋಗ್ಬಿಡುತ್ತೆ, ಅದಕ್ಕೆ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಸ್ಟವ್ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಬಾಲ್ಸ್ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು. ಸೊ ಮಿಕ್ಸ್ ಮಾಡಿ ಆದರೆ ನಮಗೆ ಬಿಸಿ ಬಿಸಿ ಕ್ಯಾಬೇಜ್ ಮಂಚೂರಿಯ ರೆಡಿ ಆಗಿಬಿಡುತ್ತೆ. ಇದನ್ನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡೋದಷ್ಟೇ. ನೋಡಿ ರೆಡಿ ಆಯಿತು. ಆ್ಯಂಡ್ ನೋಡಿ ಏನೋ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಮಗ ಹಿಂಗೆ ಕೆಲಸ ಮಾಡ್ತಾನೆ, ಈ ಥರ ಎಲ್ಲ ಕೆಲಸ ಮಾಡ್ತಾನೆ. ಮನೇಲಿ ಸಣ್ಣದು ಬ್ಯಾಂಬೂ ಟ್ರೇ ಇಟ್ಟಿದ್ದೀನಿ, ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ದಾನೆ. ಏನು ಡೆಕೋರೇಟ್ ಮಾಡಬೇಕಂದ್ರೂ ಏನಾದರೂ ಪ್ಲ್ಯಾಂಟ್ಸ್ ಇಡೋಣ ಅಂದರೆ ಇವನು ಈ ಥರ ಮಾಡ್ತಾನೆ. ಅದಕ್ಕೆ ಏನು ಪ್ಲ್ಯಾಂಟ್ಸ್ ಎಲ್ಲ ಏನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿಲ್ಲ, ಒಡೆಯೋದು ಎಲ್ಲ ಮಾಡ್ತಾನೆ. ಇದು ನನ್ನ ಸ್ಮಾಲ್ ಪುಟ್ಟ ಕಿಚನ್ ಟೂರ್. ಹೇಗಿದೆ ನನ್ನ ಕಿಚನ್, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಾ ಅಂತ ಹೇಳಿ. ಹಾಗೆ ಲೈಕ್ ಮಾಡಿ ಯಾರಿಗಾದರೂ ಇಷ್ಟ ಆದರೆ. ಇದು ಪ್ಯಾರಲಲ್ ಕಿಚನ್ ಅಂತ ಹೇಳ್ತಾರೆ ಇದನ್ನು. ನಮ್ಮ ಮನೆಗೆ ಹೀಗೆ ಪ್ಲ್ಯಾನ್ ಬಂದಿದೆ, ಅದಕ್ಕೆ ಹೀಗೆ ಮಾಡಿಸ್ಕೊಂಡೆ ನನ್ನ ಕಿಚನ್ನ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ನೋಡಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಇದು ಸ್ವಲ್ಪ ಗ್ರೇ ಕಲರ್ ಹಾಕ್ಸಿದ್ದೀನಲ್ಲ, ಗ್ರೇ ಕಲರ್ ನಾನು ವೈಟ್ ಕಲರ್ ಮ್ಯಾಚ್ ಮಾಡಿದ್ದೀನಲ್ಲ, ಯಾರಿಗಾದರೂ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಗ್ರೇ ಕಲರಲ್ಲಿ ವಾಟರ್ ಬಿದ್ದರೆ ಡಾಟ್ಸ್ ಬೇಗ ಕಾಣುತ್ತೆ, ವೈಟ್ ಕಲರಲ್ಲೇ ಕಾಣಲ್ಲ. ಸೊ ಕಲರ್ಸ್ ಮ್ಯಾಚ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಂಡೇ ಈವ್ನಿಂಗ್ ಸ್ವಲ್ಪ ಹೊರಗೆ ಹೋಗಬೇಕಾಗಿತ್ತು, ಪರ್ಸ್ನಲ್ ಕೆಲಸ ಇತ್ತು, ಹೊರಟ್ವಿ. ಹಾಗೆ ಬರ್ತಾ ಮೈಸೂರು ರೋಡ್ ಗೊತ್ತಲ್ಲ ನಿಮಗೆಲ್ಲ ಹೇಗೆ ಟ್ರಾಫಿಕ್ ಇರುತ್ತೆ ಅಂತ. ಸೊ ಮೇನ್ ರೋಡಲ್ಲಿ ಬರಲಿಲ್ಲ, ಹಳ್ಳಿಗಳ ಕಡೆಯಿಂದ ಬಂದ್ವಿ. ಬರ್ತಾ ಅಲ್ಲಿ
ಕ್ಲೈಮೇಟ್ ಅಂತೂ ಸೂಪರಾಗಾಯಿತು, ನೇಚರ್ ಸಖತ್ತಾಗಿ ಕಾಣ್ತಾ ಇತ್ತು. ಅದಕ್ಕೆ ಹಾಗೆ ವೀಡಿಯೋ ಕ್ಲಿಪ್ ಮಾಡಿಕೊಂಡೆ, ಚೆನ್ನಾಗಿದೆ ಅನಿಸ್ತು ಅದಕ್ಕೆ. ಆ್ಯಂಡ್ ಅಲ್ಲೆಲ್ಲ ನವಿಲೆಲ್ಲ ಕಾಣ್ತಾ ಇತ್ತು. ನಾವೆಲ್ಲ ಝೂಗೆ ಹೋದರೆ ಅಷ್ಟೇ ನವಿಲು ಕಾಣುತ್ತೆ, ಇಲ್ಲೆಲ್ಲ ಹೊರಗಡೆ ರೋಡಲ್ಲೆಲ್ಲ ನವಿಲು ಕಾಣ್ತಾ ಇತ್ತು. ಸಖತ್ ಖುಷಿ ಆಯಿತು. ಈ ಕಡೆ ಬಂದಿದ್ದಕ್ಕೂ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸ್ತು, ಗಾಳಿ ತಣ್ಣಗಿತ್ತು, ಚೆನ್ನಾಗಿತ್ತು ಅನಿಸ್ತು. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲೆಲ್ಲ ನಾನು ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಾನು ಅಷ್ಟು ಸೀರಿಯಸ್ಸಾಗಿ ತಗೊಳ್ತಾ ಇರಲಿಲ್ಲ. ಬಟ್ ಈಗ ಗೊತ್ತಾಗುತ್ತೆ ಒಂದು ಲೈಕ್ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬರ್ಗೆ ಅಂತ. ಅದರಿಂದನೇ ಮೋಟಿವೇಟ್ ಸಿಗುತ್ತೆ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.